ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಗಾಯ್ಸ್, ನೀವು ಯೂಟ್ಯೂಬಲ್ಲಿ ಲೈವ್ ಬಂದಾಗ ನೀವು ನೋಡಿರ್ತೀರ, ಕೆಲವರು ಕಮೆಂಟ್ಸ್ಗಳು ಬ್ಲೂ ಕಲರಲ್ಲಿ ಬರ್ತಾ ಇರುತ್ತೆ. ಸೊ ಅದನ್ನು ಕೆಲವರು ಬ್ಲೂ ಕೊಡೋದು ಅಂತ ಹೇಳ್ತಾರೆ. ಅದು ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಅದನ್ನು ಹೇಳೋದು. ಅದು ಏನದು ಆಯಿತಾ, ಅದು ಏನಕ್ಕೆ ಅದು ಬ್ಲೂ ಕಲರಲ್ಲಿ ಬರುತ್ತೆ, ಆ ಕಮೆಂಟ್ಸ್ಗಳು ಯಾಕೆ ಅವ್ರದ್ದು ಬ್ಲೂ ಕಲರಲ್ಲಿ ಹೈಲೈಟ್ ಆಗಿರುತ್ತೆ, ಅದನ್ನು ನೀವು ಯಾವ ಥರ ನಿಮ್ಮ ಲೈವ್ ಸ್ಟ್ರೀಮಲ್ಲಿ ಮಾಡೋದು ಅನ್ನೋದನ್ನ ಎಲ್ಲನೂ ಕೂಡ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಗೈಸ್. ಈ ಒಂದು ವಿಡಿಯೋಗೆ 500 ಲೈಕ್ಸ್ ಮಾಡ್ತೀರಲ್ವಾ? ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನಾನು ಇವಾಗ ತಿಳಿಸ್ಕೊಡೋದಕ್ಕಿಂತ ಇವಾಗ ನಾನು ತಿಳಿಸ್ಕೊಡ್ತೀನಿ. ಇವಾಗ ನಾನು ಅದೇನದು ಬ್ಲೂ ಕಲರಲ್ಲಿ ಬರುತ್ತಲ್ಲ, ಅದು ಏನಕ್ಕೆ ಅದಿದೆ ಅಂತ ನಾನು ನಿಮಗೆ ಇವಾಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಆ ಬ್ಲೂ ಕಲರಲ್ಲಿ ಬರುತ್ತಲ್ಲ, ಅದನ್ನು ನಾವು ಏನಂತ ಹೇಳ್ತೀವಿ ಅಂತಂದರೆ ಮಾಡರೇಟರ್ ಅಂತ ಹೇಳ್ತೀವಿ. ಯೂಟ್ಯೂಬಲ್ಲಿ ಒಂದು ಫೀಚರ್ ಇದೆ ಮಾಡರೇಟರ್ ಅಂತ. ಈ ಮಾಡರೇಟರಿಂದ ನಿಮ್ಗೆ ಏನು ಉಪಯೋಗ ಅಂತಂದರೆ, ನೀವು ಯಾರಿಗೆ ಬೇಕಾದರೂ ನೀವು ಒಂದು ಪರ್ಮಿಷನ್ನ ಕೊಡ್ಬೋದು, ಮಾಡರೇಟರ್ ಮಾಡ್ಬೋದು. ಮಾಡರೇಟರ್ ನೀವೇನಾದರೂ ಮಾಡ್ತು ಅಂತಂದರೆ ನಿಮ್ಮ ಲೈವಲ್ಲಿ ಯಾರಾದರೂ ಬೇರೆಯವರು ಕಮೆಂಟ್ಸ್ ಮಾಡಿದಾಗ ನೀವು ಯಾರಿಗೆ ಮಾಡರೇಟರ್ ಪರ್ಮಿಷನ್ನ ಕೊಟ್ಟಿರ್ತೀರ ಅಂತಂದರೆ ಬ್ಲೂ ಪರ್ಮಿಷನ್ನ ನೀವು ಕೊಟ್ಟಿರ್ತೀರ. ಸೊ ಅವ್ರುಗಳು ಬೇಕು ಅಂತಂದರೆ ಅವರ ಒಂದು ಕಮೆಂಟ್ನ ಡಿಲೀಟ್ ಮಾಡ್ಬೋದು. ಬೇರೆಯವರು ಯಾರೋ ಕೆಟ್ಟದಾಗ ಬಂದು ಕಮೆಂಟ್ ಮಾಡಿದ್ರೆ ಅದನ್ನು ಅವರು ಬೇಕಾದರೆ ನೀವು ಮಾಡರೇಟರ್ ಮಾಡಿರೋರು ಡಿಲೀಟ್ ಮಾಡ್ಬೋದು, ಆಯಿತಾ? ಈ ಥರ ಒಂದಷ್ಟು ಆ್ಯಕ್ಸೆಸ್ಗಳು ಅವ್ರಿಗೆ ಸಿಗುತ್ತೆ. ಈಗ ನಾನು ನಿಮ್ಮ ಚಾನಲ್ಗೆ ಮಾಡರೇಟರ್ನ ಎನೇಬಲ್ ಮಾಡೋದು ಹೇಗೆ, ನೀವು ಯಾರ ಚಾನಲ್ನ ನೀವು ಮಾಡರೇಟರ್ ಮಾಡಬೇಕು ಅಂತ ಇದ್ದೀರಾ ಅವ್ರನ್ನ ಆ್ಯಡ್ ಮಾಡೋದು ಹೇಗೆ ಎಲ್ಲನೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಅದಕ್ಕೋಸ್ಕರ ಇವಾಗ ನಾನು ನಂದು ಇನ್ನೊಂದು ಡಮ್ಮಿ ಯೂಟ್ಯೂಬ್ ಚಾನಲ್ನ ನಾನು ಓಪನ್ ಮಾಡ್ಕೊಳ್ತೀನಿ, ಆಯಿತಾ? ಇದರಲ್ಲೂ ವೀಡಿಯೋಸ್ ಆಗ್ತಿದೆ ಬಟ್ ಆಗ್ತಾಯಿಲ್ಲ ಇವಾಗ. ಓಕೆ, ಸೊ ಇಲ್ಲಿ ನೀವು ಇದೇ ಥರ ನಿಮ್ಮ ಒಂದು ಚಾನಲ್ನ ನೀವು ಓಪನ್ ಮಾಡ್ಕೋಬೇಕು. ನಿಮ್ಮ ಚಾನಲ್ನ ಈ ಥರ ಓಪನ್ ಮಾಡ್ಕೊಂಡಾಗ ನಾನು ಇವಾಗ ಲ್ಯಾಪ್ಟಾಪಲ್ಲಿ ತೋರಿಸ್ತಾ ಇದ್ದೀನಿ, ನೀವು ಇದನ್ನು ಮೊಬೈಲಲ್ಲೂ ಕೂಡ ಓಪನ್ ಮಾಡ್ಕೋಬೋದು. ಡೆಸ್ಕ್ಟಾಪ್ ಸೈಟ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಕ್ರೋಮಲ್ಲಿ ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ನಿಮ್ಮ ಚಾನಲಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ, ಆ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕಮ್ಯುನಿಟಿ ಅಂತ ಒಂದು ಆಪ್ಷನ್ ಇದೆ ನೋಡಿ ಗೈಸ್, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇಲ್ಲಿ ನೀವು ನೋಡ್ಬೋದು ಕಮ್ಯುನಿಟಿ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಒಂದು ಆಪ್ಷನ್ ಬಂತು ಮಾಡರೇಟರ್ಸ್ ಅಂತ. ಇಲ್ಲಿ ನೀವು ನೋಡ್ಬೋದು, ಇದ್ರ ಮೇಲೆ ನಾನು ಹಿಂಗೆ ಕ್ವಶನ್ ಮಾರ್ಕ್ ಇದೆ ನೋಡಿ, ಅಲ್ಲಿ ನಾನು ಹಿಡ್ಕೋತೀನಿ. ಅಲ್ಲಿ ನೀವು ನೋಡ್ತಾ ಇದ್ದೀರಾ ಇವಾಗ, ದಿಸ್ ಯೂಸರ್ ಕ್ಯಾನ್ ರಿಮೂವ್ ಕಮೆಂಟ್ಸ್ ವಿಚ್ ವಿಲ್ ಅಪಿಯರ್ ಇನ್ ಯುವರ್ ಎಲ್ಡ್ ಫಾರ್ ರಿವ್ಯೂ ಪೇಜ್ ಆ್ಯಂಡ್ ದೇ ಕ್ಯಾನ್ ಆಲ್ಸೋ ಮಾಡರೇಟ್ ಯುವರ್ ಲೈವ್ ಚಾಟ್ ಮೆಸೇಜಸ್. ಓಕೆ, ಸೊ ಇದು ಏನು ಅಂತ ಇನ್ನೊಂದು ಸಲ ನಾನು ನಿಮಗೆ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ. ನೀವು ಯಾರನ್ನು ಇಲ್ಲಿ ಆ್ಯಡ್ ಮಾಡ್ತೀರಾ, ಯಾರ ಪ್ರೊಫೈಲ್ನ ನೀವು ಇಲ್ಲಿ ಆ್ಯಡ್ ಮಾಡ್ತೀರಾ, ಅವರು ಬೇಕು ಅಂತಂದರೆ ನಿಮ್ಮ ಕಮೆಂಟ್ಸ್ಗಳನ್ನ ಡಿಲೀಟ್ ಮಾಡ್ಬೋದು, ಆಯಿತಾ? ಆ್ಯಂಡ್ ನಿಮ್ಮ ಒಂದು ಲೈವಲ್ಲಿ ಯಾರೆಲ್ಲ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಅವರ ಕಮೆಂಟ್ಸ್ನು ಕೂಡ ಡಿಲೀಟ್ ಮಾಡ್ಬೋದು. ಆ ಪರ್ಮಿಷನ್ ಅವ್ರಿಗೆ ನೀವು ಕೊಡ್ತಾ ಇದ್ದೀರಾ ಅಂತ ಅರ್ಥ. ಇವಾಗ ನೀವು ಪರ್ಮಿಷನ್ನ ಕೊಡಬೇಕು, ಯಾರು ಕೊಡಬೇಕು ಅಂದ್ಕೊಂಡಿದ್ದೀರಾ ಅವ್ರನ್ನ ಆ್ಯಡ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಜಸ್ಟ್ ಈ ಮಾಡರೇಟರ್ಸ್ ಒಳಗಡೆ ಬಂದುಬಿಟ್ಟು ನೀವು ಯಾರಿಗೆ ಆ ಒಂದು ಪರ್ಮಿಷನ್ ಕೊಡಬೇಕು ಅಂತ ಇದ್ದೀರಾ ಅವ್ರಿಗೆ ಅವರ ಒಂದು ಚಾನಲ್ ಹೆಸರನ್ನು ನೀವು ಸರ್ಚ್ ಮಾಡಬೇಕು. ಇವಾಗ ಲಕ್ಕೇಶ್ ಯಶ್, ಈಗ ನಾನು ಪರ್ಮಿಷನ್ನ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಲಕ್ಕೇಶ್ ಯಶ್ನ ನೀವು ಫೋಟೋ ಬರುತ್ತೆ, ಕರೆಕ್ಟಾಗಿ ಅವ್ರನ್ನೇ ಚೂಸ್ ಮಾಡಿ, ಆಯಿತಾ? ಕೆಲವೊಂದು ಸಲ ಬೇರೆಯವ್ರದ್ದೆಲ್ಲ ಚೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ನೀವು ಕರೆಕ್ಟಾಗಿ ಅವ್ರನ್ನೇ ಚೂಸ್ ಮಾಡಬೇಕು ಅಂತಂದರೆ, ಬೇಕು ಅಂತಂದರೆ ಈ ಥರ ಸರ್ಚ್ ಮಾಡಿಬಿಟ್ಟು ನೀವು ಚೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಅವ್ರ ಚಾನಲ್ ಲಿಂಕ್ನ ತಗೊಬಂದು ಇಲ್ಲಿ ಮಾಡರೇಟರ್ ಒಳಗೆ ಪೇಸ್ಟ್ ಮಾಡ್ತು ಅಂತಂದರೆ ಅವ್ರ ಚಾನಲ್ ಲೋಗೋ ಬರುತ್ತೆ. ಅದನ್ನು ನೀವು ಹಿಂಗೆ ಜಸ್ಟ್ ಸೆಲೆಕ್ಟ್ ಮಾಡಿದ್ರೆ ಸಾಕು, ಅಲ್ಲಿ ಆ್ಯಡ್ ಆಗುತ್ತೆ. ಆ್ಯಡ್ ಆದಮೇಲೆ ನೀವು ಇಲ್ಲಿ ಸೇವ್ ಕೊಡಬೇಕು. ಓಕೆ, ಸೇವ್ ಕೊಟ್ಟರೆ ಲಕ್ಕೇಶ್ ಯಶು ಈ ನನ್ನ ಇನ್ನೊಂದು ಚಾನಲ್ ಲಿಕೇಶ್ ಕುಮಾರ್ ಅನ್ನೋ ಒಂದು ಚಾನಲ್ಗೆ ಬಂದು ಬೇಕಾದ್ರೆ ಕಮೆಂಟ್ಸ್ಗಳನ್ನ ಮಾಡರೇಟ್ ಮಾಡ್ಬೋದು, ಆಯಿತಾ? ಇವಾಗ ಇದು ಕೊಡೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ನೀವು ನನ್ನ ಕೇಳ್ಬೋದು. ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗುತ್ತೆ. ಹೆಂಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ, ಇದು ಕೊಟ್ಟಿರೋದು ಏನಕ್ಕೆ ಅಂತಂದರೆ, ನಿಮ್ಮ ಚಾನಲಲ್ಲಿ ಯಾರಾದರೂ ಕೆಟ್ಟದಾಗ ಕಮೆಂಟ್ಸ್ ಮಾಡೋದು ಈ ಥರ ಎಲ್ಲ ಮಾಡೋದನ್ನು ತಡೆಯೋದಕ್ಕೆ ಈ ಥರ ಕೊಟ್ಟಿರೋದು. ಎಲ್ಲನೂ ಕೂಡ ನೀವೇ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ. ಸೊ ನೀವು ಇದರಿಂದ ನೀವೇನು ಪ್ರಾಬ್ಲಮ್ ಅನುಭವಿಸ್ತೀರಾ ಅಂತಂದರೆ, ನೀವು ಯಾರಿಗೂ ಪರಿಚಯ ಇಲ್ಲದವ್ರಿಗೆ ನೀವು ಕೊಟ್ಬಿಟ್ರೆ, ಆಯಿತಾ, ಅವರು ನಿಮ್ಗೆ ಬರುವಂಥ ಕಮೆಂಟ್ಸ್ಗಳನ್ನ ಡಿಲೀಟ್ ಮಾಡ್ತಾ ಇರ್ಬೋದು. ನಿಮಗೆ ಗೊತ್ತಾಗಲ್ಲ ಅದು. ಈಗ ಯಾರೋ ನಿಮ್ಮ ವೀಡಿಯೋಗೆ ಸೂಪರ್ ಆಗಿದೆ ನಿಮ್ಮ ವೀಡಿಯೋ ಅಂತ ಕಮೆಂಟ್ ಮಾಡಿರ್ತಾರೆ. ನೀವು ಯಾರಿಗೆ ಮಾಡರೇಟರ್ ಕೊಟ್ಟಿರ್ತೀರ ಅವರು ಒಂದು ವಾರ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಳ್ಳಿ, ನಿಮ್ಮ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ. ಹೋಗ್ತಾ ನಿಮ್ಮ ಮೇಲೆ ಏನೋ ಒಂದು ಕೋಪ ಬರುತ್ತೆ ಅಂತ ಅಂದ್ಕೊಳ್ಳಿ. ಆವಾಗ ಅವ್ರು ಏನು ಮಾಡ್ತಾರೆ, ಅವರು ಗುಡ್ ವೀಡಿಯೋ ಅಂತ ಕಮೆಂಟ್ ಮಾಡಿದ್ರೂ ಕೂಡ ಅದನ್ನು ರಿಮೂವ್ ಮಾಡಿಬಿಡ್ತಾರೆ. ನಿಮಗೆ ಗೊತ್ತಾಗಲ್ಲ ಯಾರೋ ಕಮೆಂಟ್ ಮಾಡಿದ್ದಾರೆ ಚೆನ್ನಾಗಿದೆ ವೀಡಿಯೋ ಅಂತ, ಯಾರೋ ಕಮೆಂಟ್ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಲ್ಲ.
ಓಕೆ, ಈ ಥರ ಮಾಡರೇಟರ್ಸ್ಗಳು ಕೆಲವೊಂದು ಸಲ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ನೋಡ್ಕೊಂಡು ಕೊಡಿ. ಇದು ಕೊಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ, ಬಟ್ ನೀವು ಯಾರು ಕೊಡ್ತೀರಾ ಅನ್ನೋ ತುಂಬ ಇಂಪಾರ್ಟೆಂಟ್. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಆಮೇಲೆ ಇಲ್ಲಿ ಬಂದು ನೀವು ಮಾಡರೇಟರ್ನ ಆ್ಯಡ್ ಮಾಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ನೀವು ಲೈವ್ ಸ್ಟ್ರೀಮ್ ಮಾಡ್ತಾ ಇರ್ತೀರಲ್ಲ, ನೀವು ಯಾರನ್ನ ಮಾಡರೇಟ್ ಮಾಡಬೇಕು ಅಂತಿದ್ದೀರಾ ಅವರ ಒಂದು ಕಮೆಂಟ್ಸ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಡ್ ಮಾಡರೇಟರ್ ಅಂತ ಬರುತ್ತೆ ಆಪ್ಷನ್ನು. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ರೆ ಅವ್ರಿಗೆ ಬ್ಲೂ ಆಗಿಬಿಡುತ್ತೆ ಅವಾಗ. ಸೊ ಇಲ್ಲಿ ಬಂದು ಅವ್ರ ಹೆಸರು ಆ್ಯಡ್ ಆಗಿರುತ್ತೆ ಆಟೋಮೆಟಿಕಲಿ. ಓಕೆ, ಸೊ ನೀವು ಅಲ್ಲಿ ಕೊಡೋಕ್ಕಾಗಲ್ಲ ಅಂತಂದರೆ ಇಲ್ಲಿ ಬಂದು ನೀವು ಕೊಟ್ಕೋಬೋದು. ಇದು ಮಾಡರೇಟರ್ ಫೀಚರು. ಇದರಿಂದ ನಿಮ್ಮ ಒಂದು ಚಾನಲಲ್ಲಿ ಯಾರಾದರೂ ಕೆಟ್ಟ ಕಮೆಂಟ್ಸ್ ಮಾಡಿದ್ರೆ ಅದನ್ನು ತಡೆಯೋದು, ಇದಕ್ಕೆಲ್ಲ ನೀವು ಉಪಯೋಗಿಸ್ಕೋಬೋದು. ಆಯಿತಾ, ಎಲ್ಲನೂ ಕೂಡ ನೀವೇ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಆಯಿತಾ, ಸೊ ಆ ಟೈಮಲ್ಲಿ ಈ ಥರ ಮಾಡರೇಟರ್ಸ್ಗಳನ್ನ ಇಟ್ಕೊಂಡು ನೀವು ಎಲ್ಲನೂ ಕೂಡ ಮಾಡ್ಕೋಬೋದು. ಸೊ ಅವರು ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಬಂದಿರುವಂಥ ಕಮೆಂಟ್ಸ್ಗಳನ್ನ ಡಿಲೀಟ್ ಮಾಡ್ಬೋದು. ಅದೊಂದು ಮೈಂಡಲ್ಲಿರಲಿ, ನೀವು ಯಾರನ್ನ ಮಾಡರೇಟರಾಗಿ ಕೊಡ್ತೀರಾ. ಓಕೆ, ಸೊ ಇದನ್ನು ತಿಳಿಸೋಣ ಅಂತ ಈ ಒಂದು ವಿಡಿಯೋ ಮಾಡಿದೆ. ಕೆಲವರಿಗೆ ಡೌಟ್ ಇತ್ತು, ನನ್ನ ಸಬ್ಸ್ಕ್ರೈಬರ್ಸ್ಗಳು, ಯೂಟ್ಯೂಬರ್ಸ್ಗಳು, ಅವರು ಬ್ಲೂ ಕೊಡೋದ್ರಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಅದು ಇದು ಅಂತೆಲ್ಲ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಐ ಥಿಂಕ್ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಸರ್ ಒಂದು ಲೈಕ್ ಮಾಡಿ, 500 ಲೈಕ್ಸ್ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಫಾಲೋ ಮಾಡೋದು ಮರಿಬೇಡಿ. ಎಲ್ರಿಗೂ ಬಾಯ್ ಗೈಸ್, ಬಾಯ್.